ನೋಡಿ ಗಾಯ್ಸ್, ನಮ್ಮಮ್ಮ ನಾವು ನಮ್ಮ ಅಜ್ಜಿ ಮನೆ ತೋಟಕ್ಕೆ ಹೋಗ್ತಾ ಇದೀವಿ. ಮಳೆ ಬರ್ತಿದೆ ಬೆಳಗ್ಗೆಯಿಂದ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತೆ. ಹಾ ನೋಡಿ ಗಾಯ್ಸ್, ಮಳೆ ಸ್ಟಾರ್ಟ್ ಆಗೋಯ್ತು. ಇದು ಫುಲ್ ಕಾಫಿ ತೋಟ. ತುಂಬಾ ಜನ ಕಾಫಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಉಂಟಲ್ಲ, ಇದೇ ಕಾಫಿ ಬೀಜ. ಇದು ಹಣ್ಣಾದ್ರೆ ಫುಲ್ ರೆಡ್ ಕಲರ್ ಆಗುತ್ತೆ, ಚರಿ ತರ. ಇದು ಆಕ್ಚುಲಿ ಬೇರೆಯವ್ರ ತೋಟ. ನಾವು ಅವ್ರ ತೋಟದೊಳಗಡೆಯಿಂದ ನಮ್ಮ ಅಜ್ಜಿ ಮನೆ ತೋಟಕ್ಕೆ ಹೋಗ್ತಾ ಇದೀವಿ. ಬನ್ನಿ, ನಾನು ತೋರಿಸ್ತೀನಿ. ನಮ್ಮಮ್ಮ ನಂಗೆ ಛತ್ರಿ ಹಿಡಿತವ್ರೆ. ಹಾ, ಇದು ನಮ್ಮ ಅಜ್ಜಿ ಮನೆ ತೋಟ. ನೋಡಿ ಗೈಸ್, ಇದೇ ಕಾಫಿ ಹಣ್ಣು. ಇದರಿಂದನೇ ನಾವು ಕಾಫಿ ಕುಡಿಯೋದು. ನೋಡಿ ಗೈಸ್, ಇದೇ ಕಾಫಿ ಹಣ್ಣು. ಚಂದ ಉಂಟಲ್ಲ, ಫುಲ್ ರೆಡ್ ಚೆರಿ ಚೆರಿ ಥರ. ಆ್ಯಕ್ಚುಲಿ ಇವಾಗ ಇದನ್ನ ಟೇಸ್ಟ್ ನೋಡಿದ್ರೂ ಸ್ವೀಟ್ ಆಗಿರುತ್ತೆ. ನಾವು ಇದನ್ನ ಕುಯ್ದ್ಬಿಟ್ಟು ಪಲ್ಪರಿಂಗ್ ಎಲ್ಲ ಮಾಡಿಸಿ, ಆಮೇಲೆ ಮಿಲ್ ಮಾಡಿಸಿ, ಕಾಫಿ ಪೌಡ್ರನ್ನ ನಾವೇ ನ್ಯಾಚುರಲ್ ಆಗಿ ನಮ್ಮಮ್ಮ ಮಂಗ ಓಡಿಸ್ತೈತೆ ಗೈಸ್. ಇಲ್ಲಿ ತೋಟದಲ್ಲಿ ಸಿಕ್ಕಾಪಟ್ಟೆ ಮಂಗಗಳು ಜಾಸ್ತಿ ಅಲ್ವಾ. ಅವು ಕಾಫಿ ಹಣ್ಣೆಲ್ಲ ತಿಂತವೆ. ತಿನ್ಬಿಟ್ಟು ಟೂ ಮಾಡ್ಬಿಟ್ಟು ಹೋಗ್ಬಿಡುತ್ತೆ. ರುಕೋ ಜರಾ, ಸಬರ್ ಕರೋ. ಕಾಫಿ ಹಣ್ಣ ಓಡಿಸ್ಲಿಲ್ಲ ಅಂತಂತು. ಸಾರಿ, ಮಂಗಗಳನ್ನ ಓಡಿಸ್ಲಿಲ್ಲ ಅಂದ್ರೆ ತೋಟದಲ್ಲಿರೋ ಕಾಫಿ ಹಣ್ಣೆಲ್ಲ ಉದುರಿಸಿ ಹಾಳು ಮಾಡೋಗುತ್ತೆ. ಅಲ್ಲಿ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಅದು ಚೌಡಮ್ಮ. ಮತ್ತೆ ಈ ಜಾಗದಲ್ಲಿ ಚೌಡೇಶ್ವರಿ ಚೌಡಮ್ಮ. ಮತ್ತೆ ಇದಿರೋದು ಚೌಡೇಶ್ವರಿ ಬಂಟ. ಇದು ನಾವು ತೋಟ ಕಾಯೋದಕ್ಕೆ ಅಂತ ಅಂದ್ಬಿಟ್ಟು ಮಲೆನಾಡು ಕಡೆ ಸೈಡು ಎಲ್ಲಾರ ಮನೆ ತೋಟದಲ್ಲೂ ಈ ತರ ದೇವ್ರು ಇರುತ್ತೆ. ಅದು ತೋಟನ ಕಾಯೋದಕ್ಕೋಸ್ಕರ ಅಂತ ನಾವು ಇಟ್ಟಿರ್ತೀವಿ. ಇದು ನಮ್ಮ ತಾತ ಚಿಕ್ಕದಾಗಿ ಗುಡಿ ಅಂತ ಕಟ್ಸಿದ್ರು ಗೈಸ್. ಅದಕ್ಕೆ ಆನೆಗಳು ನಮ್ಮ ಕಡೆ ಜಾಸ್ತಿ ಅಲ್ವಾ, ಅದೆಲ್ಲ ಬಂದ್ಬಿಟ್ಟು ಉರುಳಿಸ್ಬಿಟ್ಟು ಎಲ್ಲದನ್ನು ಡೆಸ್ಟ್ರಾಯ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದೆ. ಬನ್ನಿ ಹೋಗುವ.